ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಷಯ, ಮೊರಾರ್ಜಿ ಹಾಗೂ ಆದರ್ಶ ಪರೀಕ್ಷೆಗೆ ಪ್ರವೇಶ ಪಡಿತಕ್ಕಂಥ ಮಕ್ಕಳಿಗೆ ಭಾರತದ ಮಾಹಿತಿ, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾದರೆ ಆರಂಭ ಮಾಡೋಣ. ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಭಾರತದ ಒಟ್ಟು ವಿಸ್ತೀರ್ಣ 32,87,763 ಚದರ ಕಿಲೋಮೀಟರ್ ಆಗಿರುತ್ತದೆ. ಹಾಗೆ ಭಾರತದ ಮಧ್ಯಭಾಗದಲ್ಲಿ 23 ಅಂದರೆ ಉತ್ತರ ಅಕ್ಷಾಂಶ, ಅದನ್ನು ಕರ್ಕಾಟಕ ಸಂಕ್ರಾಂತ ವೃತ್ತ ಅಂತ ಕೂಡ ಕರಿತೀವಿ. ಅದು ಭಾರತದ ಮಧ್ಯಭಾಗದಲ್ಲಿ ಹಾದುಹೋಗೋದ್ರಿಂದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂಥೇಳಿ ಎರಡು ಭಾಗಗಳನ್ನಾಗಿ ಮಾಡುತ್ತೆ. ಹಾಗೆ ಭಾರತವು ಹೊಂದಿರುವ ಉದ್ದವಾದ ಕರಾವಳಿ ಅಂದರೆ ಭಾರತ ಮಾತ್ರ ದ್ವೀಪಗಳನ್ನು ಒಳಗೊಂಡು ಎಷ್ಟಂದರೆ 7,516.6 ಒಳಗೊಂಡಿದೆ. ಹಾಗೆ ಭಾರತದ ಒಂದು ವಿಸ್ತೀರ್ಣ, ಕರಾವಳಿ ವಿಸ್ತೀರ್ಣ 6,100, ದ್ವೀಪಗಳನ್ನು ಒಳಗೊಂಡೆ 7,516.6 ಕಿಲೋಮೀಟರ್ ಹೊಂದಿದೆ. ಹಾಗೆ ಭಾರತವು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. ಅತಿ ದೊಡ್ಡ ಖಂಡ ಇದಾಗಿದೆ. ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಹಾಗೆ ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ. ಹಾಗೆ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತದೆ. ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಎರಡು ಭಾಗಗಳನ್ನ ಮಾಡ್ತೀವಿ. ಅದರಲ್ಲಿ ಉತ್ತರ ಗೋಳಾರ್ಧವನ್ನು ಕಂಡುಬರುತ್ತದೆ. ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಹಾಗೆ ಭಾರತವು 8.4 ಉತ್ತರ ಅಕ್ಷಾಂಶ, 37.6 ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಹಾಗೆ 67.7 ಪೂರ್ವ ರೇಖಾಂಶ, 97.25 ಪೂರ್ವ ರೇಖಾಂಶವರೆಗೂ ಈ ಒಂದು ಭಾರತದ ವಿಸ್ತಾರ ಹಬ್ಬಿದೆ. ಈ ಅಕ್ಷಾಂಶಗಳಿಂದ ನಮಗೆ ಭೂಮಿಯ ಸ್ಥಾನ, ಸ್ಥಳಗಳು, ದಿನಾಂಕಗಳನ್ನು ತಿಳಿಯಲು ಉಪಯೋಗ, ಅಕ್ಷಾಂಶ ಮತ್ತು ರೇಖಾಂಶಗಳಿಂದ. ಹಾಗೆ ಭಾರತದ ಅತ್ಯಂತ ತುತ್ತ ತುದಿ ಯಾವುದು ಅಂದರೆ ಇಂದಿರಾ ಪಾಯಿಂಟ್. ಹಾಗೂ ಪೂರ್ವ ತುದಿ ಅಂದರೆ ಕಿಬಿತು. ಪೂರ್ವ ತುದಿ ಅಂದರೆ ಕಿಬಿತು ಅಂತಕ್ಕಂಥದ್ದು. ಹಾಗೆ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆದರೆ, ಉತ್ತರದ ತುದಿ ಇಂದಿರಾ ಕೋಲ್ ಅಂತಕ್ಕಂಥದ್ದು. ಇವುಗಳನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಗುವಾರ್ ಮೋಟ್ ಅಂತಕ್ಕಂಥದ್ದು ಪಶ್ಚಿಮ ತುದಿಯಾಗಿದೆ. ಇವು 4 ತುದಿಗಳನ್ನು ನೆನಪಿಟ್ಕೊಳ್ಳಿ. ಹಾಗೆ ಭಾರತದ ಅತ್ಯುನ್ನತ ಒಂದು ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂದರೆ ಅದನ್ನು K2 ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರೆಂದರೆ ಮೌಂಟ್ ಗ್ಯಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ. ಇನ್ನೊಂದು ನೆನಪಿರಲಿ, ಇಡೀ ಪ್ರಪಂಚದ ಅತಿ ದೊಡ್ಡ ಶಿಖರ ಅಂದರೆ ಮೌಂಟ್ ಎವರೆಸ್ಟ್. ಇದು ಟಿಬೆಟ್ ಮತ್ತು ನೇಪಾಳ ದೇಶದಲ್ಲಿ ಕಂಡುಬರುತ್ತದೆ. ಹಾಗೆ ಕರ್ನಾಟಕದ ಅತ್ಯಂತ ಒಂದು ಎತ್ತರವಾಗಿರ್ತಕ್ಕಂಥ ಶಿಖರ ಅಂದರೆ ಅದು ಮುಳ್ಳಯ್ಯನಗಿರಿ. ಹಾಗೆ ದಕ್ಷಿಣ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥದ್ದು ಅನೈಮುಡಿ. ಹೀಗೆ ನೆನಪಿಟ್ಟುಕೊಳ್ಳಿ. ಹಾಗೆ 8,848 ಮೀಟರಷ್ಟು ಮೌಂಟ್ ಎವರೆಸ್ಟ್ ಎತ್ತರ ಆಗಿದೆ. ಹಾಗೆ 8,611 ಮೀಟರ್ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು ಅಂದರೆ K2. ಇದು ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ. ಇದು ಕೂಡ ಅಷ್ಟು ಎತ್ತರ ಆಗಿದೆ. ಹಾಗೆ ಇನ್ನು ಭಾರತದ ಪ್ರಧಾನ ವೇಳೆ ಅಂದರೆ, ಭಾರತದ ಒಂದು ವೇಳೆಯನ್ನು IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಕ್ಕಂಥದ್ದು 82 ರೇಖಾಂಶ ಅಂತಕ್ಕಂಥದ್ರ ಮೇಲೆ ನಾವು ಕಂಡುಹಿಡಿತೇವೆ. ಹಾಗೆ ಇಡೀ ಭಾರತದ ಕಾಲಮಾನ ಮತ್ತು ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಗ್ರೀನ್ವಿಚ್ ಕಾಲಮಾನ 5.5 ಗಂಟೆ ಮುಂದು ಹೊಂದಿದೆ. ಹಾಗೆ ಭಾರತದ ಭೂಗಡಿ ಅಂದರೆ ಭಾರತದ ಭೂಗಡಿ 15,200 ಕಿಲೋಮೀಟರ್ ಆಗಿದೆ.
ಅತಿ ಹೆಚ್ಚು ಅಂದರೆ ಬಾಂಗ್ಲಾದೇಶದ ಒಂದು ದೇಶದ ಜೊತೆಗೆ ಅತಿ ಹೆಚ್ಚಿನ ಒಂದು ಗಡಿಯನ್ನು ಒಳಗೊಂಡಿದೆ. ಅತಿ ಕಡಿಮೆ ಅಂದರೆ ಅಫ್ಘಾನಿಸ್ತಾನ್, ನೆನಪಿಟ್ಕೊಳ್ಳಿ. ಹಾಗೆ ಭಾರತದ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಕಂಡುಬರುತ್ತದೆ. ಹಾಗೆ ಉತ್ತರದಲ್ಲಿ ಚೀನಾ, ನೇಪಾಳ್, ಭೂತಾನ್ ಕಂಡುಬರುತ್ತವೆ. ಹಾಗೆ ಪೂರ್ವದಲ್ಲಿ ಮಯನ್ಮಾರ್ ಅಥವಾ ಬರ್ಮಾ, ಬಾಂಗ್ಲಾದೇಶ್ ಕಂಡುಬರುತ್ತದೆ. ಇನ್ನು ದಕ್ಷಿಣದಲ್ಲಿ ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವುದು ಪಾಕ್ ಜಲಸಂಧಿ. ಹಾಗೆ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಹೀಗೆ ಕಂಡುಬರುತ್ತವೆ. ಇನ್ನು ದೇಶದಲ್ಲಿ ಅತಿ ಉಷ್ಣಾಂಶ ಹೊಂದಿರುವ ಪ್ರದೇಶ ಅಂದರೆ ಅದು ರಾಜಸ್ಥಾನದ ಗಂಗಾನಗರ್ ಅಂತಕ್ಕಂಥದ್ದು. ಹಾಗೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಮೌಸಿನ್ರಾಮ್, ಮೇಘಾಲಯದ ಮೌಸಿನ್ರಾಮ್ ಅಂತಕ್ಕಂಥದ್ದು. ಹಾಗೆ ಕರ್ನಾಟಕದಲ್ಲಿ ಆಗುಂಬೆ ಅತಿ ಹೆಚ್ಚು ಮಳೆ ಬೀಳುತ್ತೆ, ನೆನಪಿಟ್ಕೊಡಿ. ಹಾಗೆ ದ್ರವರೂಪದ ಚಿನ್ನ ಅಂಥೇಳಿ ಯಾವುದನ್ನು ಕರೀತಾರೆ ಅಂದರೆ ಪೆಟ್ರೋಲಿಯಂ. ಕಪ್ಪು ಬಂಗಾರ ಅಂಥೇಳಿ ಕಲ್ಲಿದ್ದನ್ನು ಕರೀತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಇದರಿಂದ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ